ಅನುಸರಣೆ ಮಾಡಬೇಕು. ಇದು ಈ ಒಂದೇ ಮಾತ್ರ ಹಿಂದಿನ ಚಿಂತನೆ. ಒಂದೇ ಮಾತ್ರ ರಚನೆ ಮಾಡುವಂಥವ್ರನ್ನ ಸ್ಮರಣೆ ಮಾಡ್ಕೊಳ್ಳಿದ್ರೆ ಒಂದೇ ಮಾತ್ರ ಮಾತಿಗೆ ಬೆಲೆ ಇಲ್ಲ. ಅನೇಕ ಸಮಯ ಅಡುಗೆ ಮಾಡಿರೋ ಅಮ್ಮನ ಮರ್ತು ಬಿಡ್ತೀವಿ ನಾವು, ಅಡುಗೆ ಮಾತ್ರ ಹೊಗಳ್ತಾ ಇರ್ತೀವಿ. ಹಾಗೆ ಈ ರಚನೆಯನ್ನು ಮಾಡಿರ್ತಕ್ಕಂಥದ್ದು, ರಚನೆಯನ್ನಲ್ಲ ನಾನು ಬರೆದಿದ್ದಾರೇನಲ್ಲ, ಸಾಹಿತಿಯನ್ನಲ್ಲ, ಅವ್ರಿಗೂ ಋಷಿ, ಅವರ ತಪಸ್ಸಿನಿಂದ ಈಚೆ ಬಂದಂಥ ಒಂದು ಸ್ಫುರಣವಾದಂತಹ, ಪ್ರಕಟವಾದಂತಹ, ದರ್ಶನವಾದಂತಹ, ಸೃಷ್ಟಿಯಾದಂತಹ ಒಂದು ಶ್ರೇಷ್ಠತಮನ ಒಂದೇ ಮಾತ್ರ ನೆನಪಿರಲಿ. ಬಂಕಿಮಚಂದ್ರ ಚಟರ್ಜಿ ಅಲ್ಲ ಅದ್ಯಾರೆ ಅನೇಕರಿಗೆ ಚಟರ್ಜಿನ ಬರುತ್ತೋ ಇಲ್ವೋ, ಅಂಥ ಬಂಕಿಮ ಬಾಲ್ಯದಿಂದಲೇ ಆತನ ಮನಸ್ಸಿನಲ್ಲಿ ಎಷ್ಟು ಶ್ರದ್ಧೆ ಭಕ್ತಿ ದೇಶದ ಬಗ್ಗೆ ಅಂದರೆ, ಅಥವಾ ಈ ದೇಶಕ್ಕಾಗಿರೋ ನೋವು ಒಂದೊಂದ್ಸಲಿ ಎಷ್ಟು ಕೂತಿತ್ತು ಅಂದರೆ, ರಾಮಕೃಷ್ಣ ಪರಮಹಂಸರ ಭೇಟಿಗೆ ಹೋಗ್ತಾ ಇದ್ದ, ಇವರೊಂದ್ಸಲಿ ಭೇಟಿ ಆದಾಗ ಕೇಳ್ತಾರೆ, ಕೆಲವು ಸರಿಯಪ್ಪ ನಿನ್ನ ಹೆಸರು ಬಂಕಿಮ ಯಾಕಾಯ್ತು? ಬಂಕಿಮ ಅಂದ್ರೆ ಭೂಮಿಗೆನ್ನು ಅಂತ ಅರ್ಥ ಬಂಗಾಲಿ ಭಾಷೆಯಲ್ಲಿ. ನಾನು ಅಸ್ಸಾಂ ಮಣಿಪುರದಲ್ಲಿ ಇದ್ದು ಬಂಗಾಲಿ ಸ್ವಲ್ಪ ಗೊತ್ತು. ನಿನ್ನ ಹೆಸರು ಬಂಕಿಮ ಯಾಕಾಯ್ತು ಅಂದ್ರೆ, ನೀನ್ ಯಾಕೆ ಭೂಮ ಆಗ್ಬಿಟ್ಟಿದ್ಯಾ ಅಥವಾ ನೀನ್ ಯಾಕೆ ಗುಲಾಮ ಆಗಿದ್ಯಾ ಅಂತ ಪರಮಹಂಸರ ಮನಸ್ಸಿನಲ್ಲಿ ಇದ್ದಿದ್ದು. ಏನು ಉತ್ತರ ಕೊಟ್ಟ ಬಂಕಿಮ? ಬ್ರಿಟಿಷರ ಬೂಟುಕಾಲಿನ ಒಡೆತದಿಂದ ನನ್ನ ಹೆಸರು ಬಂಕಿಮ ಆಯ್ತು. ಅಂದ್ರೆ ಎಷ್ಟು ಪಾಪ ಮನಸ್ಸಿನ ಹುಡುಗನ ಮನಸ್ಸಲ್ಲಿ ನೋವಿತ್ತು. ಸತ್ಯನಿಷ್ಠ, ನ್ಯಾಯನಿಷ್ಠ, ಅದ್ಭುತ ಬುದ್ಧಿವಂತ, 19ನೇ ವಯಸ್ಸಿಗೆ ಡಿಸ್ಟ್ರಿಕ್ಟ್ ಜಡ್ಜ್ ಆದಂತಹ ವ್ಯಕ್ತಿ. ಆ ಸುತ್ತಮುತ್ತ ಪ್ರದೇಶಗಳಲ್ಲಿ ಯಾವ್ದಾದ್ರು ಶಾಲೆಯಲ್ಲಿ ಮಗು ಚೆನ್ನಾಗಿ ಓದ್ತಾ ಇದ್ರೆ, ಇದೇ ತರ ಓದು ಮಗು ಮುಂದೆ ಬಂಕಿಮ ಆಗ್ತೀಯಾ ಅಂತ ಹೇಳ್ತಿದ್ರು. ನಮ್ಮ ಕಡೆ ಹಳೆ ಮೈಸೂರಲ್ಲಿ ವಿಶ್ವೇಶ್ವರಯ್ಯನ ಕಾಲೇ ಅಂತ ಹೇಳ್ತೀವಿ. ಅಷ್ಟು ಜಾಣನೆಗೆ ಇನ್ನೊಂದು ಹೆಸರು ಬಂಕಿಮ. ಹಾಗಾಗಿ ಚಿಕ್ಕ ವಯಸ್ಸಿಗೆ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್, ನ್ಯಾಯನಿಷ್ಠರ ವ್ಯಕ್ತಿ, ಧರ್ಮದ ಬಗ್ಗೆ ಶ್ರದ್ಧೆ ಇದೆ, ಪರಂಪರೆಯನ್ನ, ಈ ಮಣ್ಣಿನ ವಾಸನೆಯನ್ನ ಗೌರವಿಸ್ತಕ್ಕಂಥ ವ್ಯಕ್ತಿ. ಪರಿಣಾಮವಾಗಿ ಟ್ರಾನ್ಸ್ಫರ್ಗಳಾಯ್ತು, ಎಲ್ಲೆಲ್ಲಿ ಹೋಗಿ ಕಳಿಸ್ತಾ ಇದ್ರು ಬ್ರಿಟಿಷರ ಜಮಾನ. ಏನು ಚಿಂತೆ ಮಾಡಲಿಲ್ಲ, ಹೊರಗ ಒಳ್ಳೆದೇ ತಮಗೆ ಇಡೀ ಬಂಗಾಳ ಸುತ್ತಿ ದೇಶ ಎಲ್ಲ ಅರ್ಥ ಮಾಡ್ಕೊಂಡ, ಸಮಾಜ ಅರ್ಥ ಮಾಡ್ಕೊಂಡ, ಪರಿಸ್ಥಿತಿ ಗೊತ್ತಾಯ್ತು. ಅದರ ಪರಿಣಾಮವಾಗಿ ಮುಂದೆ ತಮ್ಮ ಊರಿಗೆ ಕಾಂಟಾಲಪಾಡ, ಚೌಡೇಶ್ವರ ಜಿಲ್ಲೆ ಕಾಂಟಾಲಪಾಡ, ರೈಲಲ್ಲಿ ವಾಪಸ್ ಬರ್ತಾ ಇದ್ದಾಗ ಸಂಜೆಯ ಹೊತ್ತು ಗೋಧೂಳಿಯ ಸಮಯ, ಒಳ್ಳೆ ಸುಮಧುರ ವಾಸನೆ, ಮಳೆ ಬಂದು ನಿಂತಿದೆ, ಎಲ್ಲೆಲ್ಲೂ ಹಸಿರು, ಎಲ್ಲೆಲ್ಲೂ ಮಳೆ, ಝರಿ, ತೊರೆ, ನೀರು, ಪ್ರಕೃತಿ, ಪ್ರಾಣಿ, ಪಕ್ಷಿ ಎಲ್ಲ ಸಮೃದ್ಧವಾಗಿದೆ, ಸಂತೋಷದಲ್ಲಿದೆ. ಸಂತೋಷ ಆದಾಗ ಹಾಡಿಗಳು ಸಹಜ. ಒಳ್ಳೆ ಕೆಲಸ ಮಾಡಿಯೋ, ಬೆಳಗ್ಗೆ ವ್ಯಾಯಾಮ ಮಾಡಿಯೋ, ಬಚ್ಚಲ ಮನೆ ಹೋಗಿ ನೀರು ಬಿದ್ದ ತಕ್ಷಣ ಸಂತೋಷ ಆದ ತಕ್ಷಣ ಹೊರಗೆ ಬರೋದೇನು, ಹಾಡೇ ಹೊರಗೆ ಬರೋದು. ಯಾವ ಹಾಡ್ತೀವಿ ನೋಡಿ ಎರಡನೇ ವಿಷಯ. ಹಾಗೆ ಸಂತೋಷ ಆದಾಗ ಇವ್ರ ಮನಸ್ಸಲ್ಲಿ ಬಂದಿತ್ತು ಒಂದೇ ಮಾತರಂ, ಸೃಷ್ಟಿಯಾಯಿತು. ಅಂಥ ಒಂದೇ ಮಾತರಂ ಏನಿದೆ? ಬಂಕಿಮರ ಕನಸಿನಲ್ಲಿ ಬಂದಂತಹ ಭಾರತ ಮಾತೆ ಯಾವ ಭಾರತ ಮಾತೆ? ದುರ್ಬಲ ಭಾರತ ಮಾತೆ ಅಲ್ಲ, ದಾಸ್ಯದಲ್ಲಿದ್ದಂತಹ ಭಾರತ ಮಾತೆ ಅಲ್ಲ, ಬ್ರಿಟಿಷರ ಅನ್ಯಾಯಕ್ಕೊಳಗಾಗಿ ಹರಿವು ಸೀರೆಯ ಭಾರತ ಮಾತೆ ಅಲ್ಲ, ತನ್ನ ಮಕ್ಕಳು ಇಷ್ಟು ದುಷ್ಟರಾಗೋಗಿದಾರಲ್ಲ, ಇಂಥವ್ರನ್ನೆಲ್ಲ ಬಿಡ್ತಾ ಇದ್ದಾರಲ್ಲ ಅಂತ ಹೇಳಿ ಹತ್ತು ಕಣ್ಣೀರು ಹರಿದು ಮುಖ ಕೊಳಕಾಗಿದ್ದಂತ ಭಾರತ ಮಾತೆ ಅಲ್ಲ, ಬೇಡಿಗಳನ್ನು ಹಾಕೊಂಡಂತ, ಸಂಕೋಲೆಗಳನ್ನು ಹಾಕೊಂಡಂತ, ಚೈನ್ಗಳಿಂದ ಕಟ್ಟಿಸ್ಕೊಂಡಂತ ಭಾರತ ಮಾತೆ ಅಲ್ಲ. ಬದಲಿಗೆ ದುರ್ಗೆಯ ಸ್ವರೂಪ ಭಾರತ ಮಾತೆ. ಈ ದೇಶದ ಮೇಲೆ ಒಬ್ಬರಲ್ಲ ಇಬ್ಬರಲ್ಲ ಸತತವಾಗಿ ದಾಳಿ ನಡೆದಿದೆ, ನಮ್ಮ ಸಂಸ್ಕೃತಿ ನಾಶ ಮಾಡಬೇಕು ಅಂತ. ಆದ್ರೆ ಎಂಥ ಎಲ್ಲ ದುಷ್ಟರನ್ನು ನಾಶ ಮಾಡಿದಂತಹ ಚಂಡಿ ಚಾಮುಂಡಿ ದುರ್ಗೆ, ಅಂಥ ದುರ್ಗೆಯ ಶಕ್ತಿಯ ಸ್ವರೂಪ. ಎರಡನೇದಾಗಿ ಜಗತ್ತಿನ ಜನಗಳೇ ಹೇಗೆ ಬದುಕಬೇಕು ಅಂತ ಕಲಿತಾ ಇದ್ರು, ಕಲಿಬೇಕು, ನಮ್ಮಲ್ಲಿಗೆ ಬನ್ನಿ ಅಂತ ಜ್ಞಾನಕ್ಕೆ ಜಗತ್ತನ್ನೇ ಕರೆದಂಥ ದೇಶ ಭಾರತ ಮಾತೆ. ಅಂತ ಸರಸ್ವತಿಯ ಪ್ರತೀಕ. ಇನ್ನು ಇಲ್ಲಿರುವಷ್ಟು ಬೆಳೆಗಳು, ಇಲ್ಲಿರುವಷ್ಟು ಖನಿಜ ಸಂಪತ್ತು, ಸಸ್ಯ ಸಂಪತ್ತು, ಧಾನ್ಯ ಯಾವುದು ಕೊರತೆ ಇದೆ, ಸಮೃದ್ಧಿಯ ಸಂಕೇತ ಲಕ್ಷ್ಮಿ. ಹೀಗೆ ತ್ರಿವೇಣಿ ಸಂಗಮದಂತೆ ಭಾರತ ಮಾತೆಯ ದರ್ಶನ ಆಯಿತು. ಅವ್ರ ಮನಸ್ಸಿಂದ ಈಚೆ ಬಂತು. ಅದನ್ನ ಅವ್ರ ಜೊತೆಲಿದ್ದವ್ರು ಬರೆದಿಟ್ಕೊಂಡಿದ್ರು. ಆ ಕವನ ನೋಡಿದ್ಮೇಲೆ ಅವ್ರು ಹೇಳ್ತಾರೆ, ನನ್ನೆಲ್ಲಾ ಸಾಹಿತ್ಯವನ್ನು ಕೇಳ್ತಾರೆ, ನಂಗೆ ಹಾಕು, ಇದೊಂದು ಸರಿಯಾಗಿ ಇಟ್ಕೋ, ಯಾಕೆ ಮುಂದೆ ಬಂಗಾಳದಾದ್ಯಂತ ಪ್ರತಿಧ್ವನಿಸುತ್ತೆ. ಬರೀ ಬಂಗಾಳ ಅಲ್ಲ ರೇ, ಬರೀ ಭಾರತ ಅಲ್ಲ, ಲಂಡನ್ನಿನ ಪಾರ್ಲಿಮೆಂಟ್ ಅಲ್ಲಿ ಮೊಳಗಿತು ಒಂದೇ ಮಾತರಂ. ಒಂದೇ ಮಾತರಮಿನ ಧ್ವನಿ, ಒಂದೇ ಮಾತರಮಿನ ಪ್ರಭಾವ. ಪರಿಣಾಮವಾಗಿ ಯಾರು 1905ರಲ್ಲಿ ಬಂಗಾಳವನ್ನು ತುಂಡು ಮಾಡೋದ್ರ ಮೂಲಕ ಒಂದು ಟೆಸ್ಟ್ ಡೋಸ್ ತರ ನೋಡಿ ದೇಶ ತುಂಡು ಮಾಡೋ ಹೊಂಚು ಮಾಡಿದ್ರು, ಅಂತ ಬ್ರಿಟಿಷರ
ಚಾರ್ಜ್ ಫಿಫ್ತ್. ಒಂದೇ ಮಾತರಂ, ಹೇಗೆ ಒಂದೇ ಮಾತರಂ, ಎಷ್ಟು ಒಂದೇ ಮಾತರಂ ಅನ್ನೋದರ ಸೂಕ್ತ ನಾನೊಂದು ಸ್ವಲ್ಪ ಹೊತ್ತು ಮಾತಾಡ್ತೀನಿ. ಇಲ್ಲಿನ ಇವತ್ತು ನಾನು ತುಂಬಾ ಮಾತಾಡಿ ಯಾಕೆ ಅವಶ್ಯಕತೆ ಇಲ್ಲ ಅಂದ್ರೆ, ಅತ್ಯಂತ ಭಾವಪೂರ್ಣವಾಗಿ ನಾನದೇ ನನ್ನ ಸ್ನೇಹಿತರ ಜೊತೆ ಮಾತಾಡ್ತಾ ಇದ್ದೆ. ಎಷ್ಟು ಭಾವಪೂರ್ಣವಾಗಿ ಕೆಲವರು ಕವನ ವಾಚನ ಮಾಡಿದ್ದೀರಾ ಅಂದ್ರೆ ನನಗಂತೂ ಮನಸ್ಸಿಗೆ ತುಂಬಾ ಇಳಿದು ಬಿಟ್ಟಿದೆ, ಅವರ ಹೊರಟೋಗ್ಬಿಟ್ಟಿದೆ. ಅಂದ್ರೆ ಅತ್ಯಂತ ಶ್ರದ್ಧಾಭಕ್ತಿಯಿಂದ ಮಾಡಿದ್ದೀವಿ. ಇಲ್ಲಿ ಏನ್ ಬಹುಮಾನ ಕೊಡ್ತಾರೋ ಕೊಡಲ್ವೋ ನನಗೇನು ಗೊತ್ತಿಲ್ಲ. ವಾಚನ ಅಂತ ಹೇಳಿದ್ರು ನಾನಂತೂ ಬಂದೆ. ಅದು ಏನು ಕೊಡ್ತಾರೋ ಅವೆಲ್ಲ ಬೇಡ, ಆದ್ರೆ ನೀವು ರಚನೆ ಮಾಡ್ಬಿಟ್ರಲ್ಲ ಅದೇ ಒಂದು ದೊಡ್ಡ ಬಹುಮಾನ ನಿಮಗೆ. ಎಲ್ಲ ಚಪ್ಪಲೆ ಹೊಡ್ಕೊಳ್ಳಿ, ನಿಮಗೆ ಹೊಡ್ಕೊಳ್ಳಿ. ಯಾಕೆ ಅಕಸ್ಮಾತ್ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡದೇ ಇದ್ದಿದ್ರೆ ನಿಮ್ಮಲ್ಲಿ ಕೆಲವರು, ಎಲ್ಲರೂ ಕೇಳಲ್ಲ, ನಿಮ್ಮಲ್ಲಿ ಕೆಲವರು ಬರೀತಾ ಇರಲಿಲ್ಲ, ಇದ್ರ ಬಗ್ಗೆ ಬರೀತಾ ಇರಲಿಲ್ಲ. ತುಂಬಾ ಬರ್ದಿರ್ಬೋದು, ದೇವ್ರ ಬಗ್ಗೆನೋ, ಪ್ರಕೃತಿ ಬಗ್ಗೆನೋ, ಗಂಡು ಹೆಣ್ಣಿನ ಬಗ್ಗೆನೋ, ಅಪ್ಪ ಅಮ್ಮನ ಬಗ್ಗೆನೋ, ಮಗಳ ಬಗ್ಗೆನೋ, ಕೃಷಿ ಬಗ್ಗೆನೋ, ಪರಿಸರದ ಬಗ್ಗೆನೋ, ಗುಡ್ಡದ ಬಗ್ಗೆನೋ, ರವಿ ಸೂರ್ಯನ ಬಗ್ಗೆನೋ ತುಂಬಾ ಕವನಗಳು ಬರೆದಿದ್ದಾರೆ. ಲಕ್ಷಾಂತರ ಅಲ್ಲ, ಕೋಟ್ಯಾಂತರ ಕವನಗಳು ಈ ದೇಶದಲ್ಲಿದೆ. ಅದರ ಒಂದು ಕವನ, ಅದು ಕವನ ಅಂತಿರೋ, ಗೀತೆ ಅಂತಿರೋ, ಹಾಡು ಅಂತಿರೋ, ಪ್ರಾರ್ಥನೆ ಅಂತಿರೋ, ರಾಷ್ಟ್ರ ಮಂತ್ರ ಅಂತಿರೋ, ಸ್ವದೇಶಿ ಕವನ ಅಂತ ಹೇಳ್ತೀವಿ, ಏನಾದ್ರೂ ಹೇಳಿ, ಆ ಒಂದು ಹಾಡು ಬರೀ ದೇಶದಲ್ಲ ಜಗತ್ತಿನಲ್ಲೇ ಒಂದು ಅಲ್ಲೋಲ ಕಲ್ಲೋಲ ಅಂತ ಹೇಳಲ್ಲ ನಾನು, ಒಂದು ತಲ್ಲಣವನ್ನು ಉಂಟು ಮಾಡಿದೆ. ಅಲ್ಲಾಡ್ ಹೋಗ್ಬಿಟ್ಟಿದ್ದಾರೆ ಒಂದೇ ಮಾತ್ರ ಕೇಳಿದಾಗ. ಕೆಲವರು ಸಂತೋಷಕ್ಕೆ ಅಲ್ಲಾಡ್ ಹೋಗಿದ್ದಾರೆ, ಕೆಲವರು ಭಯಕ್ಕೆ ಅಲ್ಲಾಡ್ ಹೋಗಿದ್ದಾರೆ. ಏನಿದು ಒಂದೇ ಮಾತ್ರ, ಏನ್ ವಿಶೇಷ, ಏನಾದ್ರೂ ಒಂದೇ ಮಾತ್ರ ಅರ್ಥ ಏನು? ಬಹಳ ಸರಳವಾಗಿ ತಾಯೇ ವಂದಿಸುವೆ, ಹಂಗ ಅಮ್ಮ ನಿಮ್ಗೆ ನಮಸ್ಕಾರ, ಅಷ್ಟೇ ಅದ ಅವರ ಅರ್ಥ. ಇದು ಹೇಳಿದ್ರೆ ಯಾಕೆ ಕೆಲವ್ರಿಗೆ ಒಂಥರ ಹೊಟ್ಟೆಲಿ ಏನೋ ಮೆಣಸಿನಕಾಯಿ ಅಂದಂಗಾಯ್ತು, ಯಾಕೆ ಕೆಲವರಿಗೆ ತಲೆ ಒಳಗೆ ಒಂದು ವಿಚಿತ್ರವಾದ ಹುಳ ಅನಿಸ್ತು, ಯಾಕೆ ಕೆಲವರಿಗೆ ದ್ವೇಷ ಮಾಡೋಣ ಅನ್ನಿಸ್ತು, ಯಾಕೆ ಇದಕ್ಕೋಸ್ಕರ ಪ್ರಾಣ ಕೊಡಬೇಕು ಅಂತ ಅನೇಕರಿಗೆ ಅನ್ನಿಸ್ತು. ಇದೇ ಒಂದೇ ಮಾತ್ರ ಭಾವನೆಯನ್ನು ಇಟ್ಕೊಂಡು ದೇಶದ 10 ಭಾಷೆಗಳಲ್ಲಿ ಅದೇ ಭಾವನೆಯ ಹಾಡುಗಳು ಯಾಕೆ ರಚನೆ ಆಯಿತು? ಸ್ವಾತಂತ್ರ್ಯ ಪೂರ್ವದಲ್ಲಿ ರಚನೆ ಆಯಿತು, ಸಹಜ. ಯಾಕೆಂದ್ರೆ ದೇಶಭಕ್ತಿ ಅನ್ನೋದು ಎಲ್ಲರ ಜವಾಬ್ದಾರಿಯಾಗಿತ್ತು. ಈಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ, ಆಮೇಲೆ ಎಷ್ಟು ಹಾಡು ಬಂತು ಒಂದೇ ಮಾತ್ರ ಭಾವನೆಯ ಅರ್ಥ ಬರುವಂಥದ್ದು. ಕಳೆಪಾತ್ರೆ, ಇನ್ನೊಂದೇನೋ ಬರ್ತೀಯ ಕಂಡಾಲಕ್ಕೆ ಹೋಗೋಣ, ಇಂಥ ಹಾಡುಗಳೇ ಬರ್ತಾ ಇತ್ತು. ಆದ್ರೆ ಈ ಹಾಡಿಗೆ ಯಾಕೆ ಮೌಲ್ಯ, ಈ ಹಾಡಿಗೆ ಯಾಕೆ ಅರ್ಥ, ಇಂಥ ಹಾಡುಗಳು ಯಾಕೆ ಬೇಕು, ಯಾಕೆ ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಗೋಷ್ಠಿ ಮಾಡ್ತಾ ಇದೆ, ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಯಾಕೆಂದ್ರೆ ಇವತ್ತಿನ ಅವಶ್ಯಕತೆ, ಕಾಲದ ಕರೆ, ನೀಡ್ ಆಫ್ ದಿ ಅವರ್. ಯಾಕೆ ಆಗ ಇದ್ದಂತಹ ದೇಶ ವಿಭಾಜಕ ಶಕ್ತಿಗಳು, ಧರ್ಮದ್ರೋಹಿಗಳು, ಭಾರತ ವಿರೋಧಿಗಳು ಈಗಲೂ ಇದ್ದಾರೆ. ಚಿಂತಾಮಣಿಯಲ್ಲೇ ಇದ್ದಾರೆ, ನನಗೆ ಗೊತ್ತಿದೆ. ನಾನೇನು ಚಿಂತಾಮಣಿ ಹೊಸಬಲ್ಲ, ನನ್ನನ್ನು ಎಷ್ಟೋ ವರ್ಷ ನೋಡ್ತಿರೋರು ಇದ್ದಾರೆ, ಬೇರೆ ಬೇರೆ ಊರಿಂದ ಬಂದ್ಬಿಟ್ಟಿದ್ದಾರೆ. ಯಾಕೆ ಬಂದ್ರು, ಏನಿದು, ಏನು ಒಂದೇ ಮಾತ್ರ, ಯಾಕೆ ಭಯ ಮೂಡ್ತವ್ರಿಗೆ? ಅದನ್ನು ಸ್ವಲ್ಪ ನಾವು ಆಲೋಚನೆ ಮಾಡಬೇಕು. ನಿಮ್ಮಲ್ಲಿ ಎಲ್ಲರ ಅಪೇಕ್ಷೆ ಅಂದ್ರೆ ಈಗೇನು ಬಂದಿದ್ದೀರೋ ಕವನಗಳು ಇದು ದೇವರಿಗೆ ಅಂತ ಅನ್ಕೊಂಡ್ಬಿಟ್ಟು, ನಾವೆಲ್ಲ ಸಣ್ಣೊಳಗೆ ಆಡುವಾಗ ಮೊದಲನೇ ಆಟ ದೇವರಿಗೆ ಅಂತಿದ್ವಿ, ಈಗ ಬಂದಿದ್ದು ದೇವರಿಗೆ ಅಂತ ತಿಳ್ಕೊಂಡ್ಬಿಡಿ. ಇಲ್ಲಿ ತುಂಬಾ ಕವನಗಳು ಕೇಳಿದ್ದೀರಾ, ನೀವು ನನ್ನ ಮಾತನ್ನು ಕೇಳ್ತಾ ಇದ್ದೀರಾ, ಆಮೇಲೆ ಒಂದೇ ಮಾತ್ರ ಹಾಡ್ತೀರಾ, ನಿಮ್ಮ ಮನಸ್ಸಲ್ಲಿ ಇನ್ನೂ ಭಾವನೆಗಳು ಬರುತ್ತೆ. ಈಗ ರಚನೆ ಮಾಡಿರೋದಕ್ಕಿಂತ ಇನ್ನೂ ಬೆಸ್ಟ್ ಕವನಗಳನ್ನು ರಚನೆ ಮಾಡಲೇಬೇಕು. ಯಾಕೆ ಅಂತ ನಾನು ಹೇಳಿದ್ದೀನಿ, ಇವತ್ತಿನ ನೀಡ್ ಆಫ್ ದಿ ಅವರ್, ಕಾಲದ ಅವಶ್ಯಕತೆ, ದೇಶಭಕ್ತಿ ನೆನಪಿರ್ಲಿ. ಈ ಮಾತನ್ನು ನಾನು ಹೇಳಿದ್ದಲ್ಲ, ರಾಜೇಶ್ವರಿ ಚಪ್ಪಾಳೆ ಹೊಡೆದ್ಬಿಟ್ಟು, ಯಾಕಂದ್ರೆ ಬಹಳ ಹಳಬ್ರವರು. ಯಾಕೆ ನಾನು ಅವರಿಗೆ ಹೇಳಿದ್ದೀನಿ, ಭಾರತ ಚೆನ್ನಾಗಿ ಆಗಬಾರ್ದು ಅಂತ ಕೆಲವರು ದುಷ್ಟರು ಯೋಚನೆ ಮಾಡ್ತಾ ಇದ್ದಾರೆ. ದುಷ್ಟರು ಅಂದ್ರೆ ಬರೀ ನಿಮ್ಮ ಸೊಳಗೆ ಗುಡ್ಡಾಗ್ತಾ ಇರೋರು, ಬಾಂಬ್ ಹಾಕ್ತಾ ಇರೋರು ಇರ್ಬೋದು, ಅವ್ರು ಸರಿನೇ. ಆದ್ರೆ ಬೌದ್ಧಿಕ ದುಷ್ಟರು ಇದ್ದಾರೆ ಈ ದೇಶದಲ್ಲಿ. ಭಾರತ ಅಂದ್ರೆ ಅವ್ರಿಗೆ ಇಷ್ಟನೇ ಇಲ್ಲ, ಭಾರತೀಯತೆ ಅಂತಂದ್ರೆ ಅವ್ರಿಗೆ ಆಸಕ್ತಿ ಇಷ್ಟನೇ ಬರೋದು. ಎಷ್ಟು ಮಟ್ಟಿಗೆ ರೈಸು ಅಂತ ಬಡಿಸ್ತಾರೆ, ಅನ್ನಕ್ಕೆ ಬರೋದು, ಅನ್ನ ಮೋನಿ ಸಂಸ್ಕೃತ ತೆಲುಗಲ್ಲ ಹೇಳ್ಬೋದಲ್ಲ, ರೈಸು ಅಂತ ಯಾಕೆ ಬೇಕು? ಯಾಕೆ ಬ್ರಿಟಿಷ್ ನಮ್ಮನ್ನು ಆಳಿದ್ರು 150 ಇನ್ನೂ ಎಷ್ಟೋ ವರ್ಷ. ಅದರ ಪರಿಣಾಮ ನಮ್ಮ ಸೊಳಗೆ ಕೂತ್ಕೊಂಡ್ಬಿಟ್ಟಿದೆ. ಈ ಇಂಗ್ಲೀಷಲ್ಲಿ ಹೇಳಿದ್ರೆ ಸೂಪರ್ ಅಂತ, ಹಂಗೇನಿಲ್ಲಪ್ಪ, ನಮ್ಮ ಭಾಷೆಯಲ್ಲಿ ಹೇಳಿದೆ. ಇಂಗ್ಲೀಷ್ ಕಲ್ತ್ಕೊಂಡು ಏನು ತಪ್ಪಿಲ್ಲ, ಇಂಗ್ಲೀಷ್ ಮಾತ್ರ ಯಾಕೆ, ಚೀನಿ ಭಾಷೆನೂ ಕಲ್ತ್ಕೊಳ್ಳಿ, ಜಪಾನಿನೂ ಕಲ್ತ್ಕೊಳ್ಳಿ, ನನಗೆ ಅಸಮಿಯಾ ಬರುತ್ತೆ, ಮಣಿಪುರಿ ಬರುತ್ತೆ, ಎಲ್ಲ ಭಾಷೆ ಬರುತ್ತೆ, ಎಲ್ಲ ಕಲ್ತ್ಕೊಳ್ಳಿ, ಯಾರು ಬೇಡ ಅಂತಾರೆ. ಇಂಗ್ಲೀಷ್ ಮಾತ್ರ ಯಾಕೆ?
ಅನುಕರಣೆ ಮಾಡದಿದ್ರೆ ಸಾಗರದ ಬಿಂದು ಬಿಂದುಗಳೇ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ. ಇಂದು ಸಾಗರದ ಬಿಂದು ಬಿಂದುಗಳೇ, ಇಂದು ಸಾಗರದ ಬಿಂದು ಬಿಂದುಗಳೇ ಒಂದು ಕೂಡಿ ಬನ್ನಿ, ಒಂದು ಗೂಡಿ ಬನ್ನಿ, ಒಂದು ಗೂಡಿ ಬನ್ನಿ. ಭಾರತೀಯ ಪಾದ ಪದ್ಮಗಳ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಶಕ್ತಿಯಿಂದ ಅಭಿವ್ಯಕ್ತಗೊಳಿಸಿರೈ, ಶಕ್ತಿಯಿಂದ ಅಭಿವ್ಯಕ್ತಿಗೊಳಿಸಿರೈ. ದೇಶಭಕ್ತಿಯನ್ನು, ದೇಶಭಕ್ತಿಯನ್ನು ಸಪ್ತ ಮನಗಳಲ್ಲಿ ಸುಪ್ತವಾಗಿರುವ, ಸಪ್ತ ಮನಗಳಲ್ಲಿ ಸುಪ್ತವಾಗಿರುವ ಧ್ಯೇಯ ದೀಪ್ತಿಯನ್ನು, ಗೇಯ ದೀಪ್ತಿಯನ್ನು ತ್ಯಾಗ ಸಾಹಸದ ಪುಷ್ಪಮಾಲೆಯನ್ನು, ತ್ಯಾಗ ಸಾಹಸದ ಪುಷ್ಪಮಾಲೆಯನ್ನು ತಾಯಿಗೆ ತೊಡಿಸ ಬನ್ನಿ, ತಾಯಿಗೆ ತೊಡಿಸ ಬನ್ನಿ, ತಾಯಿಗೆ ತೊಡಿಸ ಬನ್ನಿ. ತಾಯಿಗೆ ತೊಡಿಸ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ, ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ, ಪೂಜಿಸೋಣ ಪೂಜಿಸೋಣ ಬನ್ನಿ. ಭರತ ಭೂಮಿಯಲ್ಲಿ ಭರತಿ ಕೋರಿರಲಿ, ಭರತ ಭೂಮಿಯಲ್ಲಿ ಭರತ ದಿವ್ಯ ಪಾಂಚಜನ್ಯ, ದಿವ್ಯ ಪಾಂಚಜನ್ಯ ಯೋಗ ಯಾಗಗಳ ತ್ಯಾಗ ಭೂಮಿಯಲ್ಲಿ, ಯೋಗ ಯಾಗಗಳ ತ್ಯಾಗ ಭೂಮಿಯಲ್ಲಿ ಜನಿಸಿದವರೇ ಧನ್ಯ, ಜನಿಸಿದವರೇ ಧನ್ಯ. ನಾಡ ರಕ್ಷಣೆಗೆ ಬಾಳ ಕ್ಷಣ ಕ್ಷಣವ, ನಾಡ ರಕ್ಷಣೆಗೆ ಬಾಳ ಕ್ಷಣ ಕ್ಷಣವ ಮುಡಿಪು ನೀಡ ಬನ್ನಿ, ಮುಡಿಪು ನೀಡ ಬನ್ನಿ, ಮುಡಿಪು ನೀಡ ಬನ್ನಿ. ಮುಡಿಪು ನೀಡ ಬನ್ನಿ. ತಾಯಿ ಭಾರತೀಯ ಪಾದ ಪದ್ಮಗಳ, ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ಇಂದು ಸಾಗರದ ಬಿಂದು ಬಿಂದುಗಳೇ, ಇಂದು ಸಾಗರದ ಬಿಂದು ಬಿಂದುಗಳೇ ಒಂದು ಗೂಡಿ ಬನ್ನಿ, ಒಂದು ಗೂಡಿ ಬನ್ನಿ, ಒಂದು ಗೂಡಿ ಬನ್ನಿ. ಒಂದು ಗೂಡಿ ಬನ್ನಿ. ತಾಯಿ ಭಾರತೀಯ ತಾಯಿ ಭಾರತೀಯ ಪಾದ ಪದ್ಮಗಳ ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ, ಪೂಜಿಸೋಣ ಬನ್ನಿ. ನನಗೆ 2 ರಿಂದ 3 ಗಂಟೆವರೆಗೂ ಮಾತಾಡಬೇಕು ಅಂತ